ವಿದ್ಯಾರ್ಥಿಗಳೇ, ಈ ಗಣಿತನ ಎರಡು ರೀತಿಯೊಳಗೆ ಕಲಿಸ್ತದ. ನೀವು ಲಕ್ಷ್ಯ ಕೊಟ್ಟು ನೋಡಬೇಕು, ಚೆಂದಂಗೆ ತಿಳ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಮ್ಯಾಥ್ಸ್ ಇದು. ಸರಿಯಾಗಿ ತಿಳ್ಕೊಬೇಕು. ಗಣಿತಗಳನ್ನು ಮಾಡಿ ನಿಮಗೆ ಟೈಮ್ ಕೊಟ್ಟದ. ನಿಮ್ಗೆ ಮಾಡೋದಾಯ್ತಂದ್ರೆ ಹೇಳ್ರಿ, ನಾ ಬಂದು ತಿಳಿಸ್ತೀನಿ. ಓಕೆ, ನೋಡ್ರಿ ಎಲ್ಲರೂ ಲಕ್ಷ್ಯ ಕೊಟ್ಟ. ಇಲ್ಲಿ ನೋಡಿ, ಒಂದು ಮೊಬೈಲಾಗು ಅಂದರೆ ಏನು? ಒಂದು ಅಸಲು. ಮೊಬೈಲಾಗು ಅಂದರೆ ಏನು? ಅಸಲು. ಅಸಲಿಗೆ ಹೆಸರು ಇನ್ನೊಂದೇನು? ಮೊಬೈಲಾಗು ಅಂದರೆ ಅಸಲು. ನೀವು ತಿಳಿತಲ್ಲ. ಒಂದು ಮೊಬೈಲಾಗು 4 ವರ್ಷಗಳಲ್ಲಿ ಯಾವುದೇ ಒಂದು ದರದಲ್ಲಿ 160 ರೂಪಾಯಿ ಸರಳ ಬಡ್ಡಿ ಗಳಿಸುತ್ತದೆ. ಅದೇ ದರದಲ್ಲಿ ಮೊಬೈಲಾಗಿನ 2% 2 ವರ್ಷಗಳಲ್ಲಿ ಸಿಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿ. ಇಂಥ ಲೆಕ್ಕದಾಗಿದ್ದಾಗ ನೀವು ಬಡ್ಡಿ ದರ ಕಂಡು ಹಿಡಿಬೇಕಾದ್ರೆ ಅಸಲು ಕೊಟ್ಟಿಲ್ಲ ಅಂದ್ರೆ ಅಸಲು 100 ಅಂತ ತಿಳ್ಕೊಂಡ್ಬಿಡ್ರಿ. ಅಸಲು 100 ತಿಳ್ಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ಬಡ್ಡಿ ದರ ಸಿಗ್ತದೆ. ಹೆಂಗೆ ನೋಡ್ರಿಲ್ಲೇ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಅಸಲು 100 ಅಂತ ತಿಳ್ಕೊರಿ. ಈಗ ನೀವು ಅಸಲು ಬರೋಬ್ಬರಿ 100 ರೂಪಾಯಿ ಅಂತ ನೀವು ತಿಳ್ಕೊಂಡ್ರಿ. ಈಗ ಆಮೇಲೆ ಏನದ? ಈಗ ಅವಧಿ ಎಷ್ಟದ? 4 ವರ್ಷದ ಅವಧಿ. ಅವಧಿ ಬರೋಬ್ಬರಿ 4 ವರ್ಷ. ಇನ್ನು ಬಡ್ಡಿ, ಅಲ್ಲಿ ಬಡ್ಡಿ ಕೊಟ್ಟಾನ ನೋಡಿ. ಬಡ್ಡಿ ತಿಳ್ಕೊರಿ. ಬಡ್ಡಿ ಎಷ್ಟದು ಅದನ್ನು ತಿಳ್ಕೊಬೇಕು. 3 ಸಂಗತಿ ಸಿಕ್ಕರೆ ಸಾಕು. ಬಡ್ಡಿ ಅಂದ್ರೆ ಏನು? ಸರಳ ಬಡ್ಡಿ. ಅದು ಸರಳ ಬಡ್ಡಿ. ಬಡ್ಡಿ ಅಂದ್ರೆ ಏನು? ಸರಳ ಬಡ್ಡಿ ಅಂತ ತಿಳ್ಕೊಬೇಕು. ಬಡ್ಡಿ ಅಂತ ಅಲ್ಲಿ ಬರದಾರಿ, ನೀವು ಬಡ್ಡಿ ಅಷ್ಟು ಅಲ್ಲಿ ಸರಳ ಬಡ್ಡಿ ಬರದಾರಿ. ನೀವು ಬಡ್ಡಿ ಬರದಾರಿಲ್ಲ ಸರ್ ಅನ್ನೋದು ಬೇಡ. ಸರಳ ಬಡ್ಡಿ ಬರೋಬ್ಬರಿ 160 ರೂಪಾಯಿ ಬಂತು. ಸರಳ ಬಡ್ಡಿ ಬಂತು. ಈಗ ನಿಮಗೇನು 3 ಸಂಗತಿಗಳು ಕೊಟ್ರೆ ಅಸಲು ಬಂತು, ಅವಧಿ ಬಂತು, ಸರಳ ಬಡ್ಡಿ ಬಂತು. ಶೇಕಡಾ ದರ ನಿಮಗೆ ತೆಗಿಲಿಕ್ಕೆ ಬರ್ತದೆ. ಈಗ ನೋಡಿ, ಶೇಕಡಾ ದರ ಬರೋಬ್ಬರಿ ಎಷ್ಟು? ಶೇಕಡಾ ದರ ಬರೋಬ್ಬರಿ ಸೂತ್ರ ಇಲ್ಲೇ ಹಚ್ಚರಿ. ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ಸರಳ ಬಡ್ಡಿನೇನ ಬಡ್ಡಿ ಅಂದ್ರೆ ಬಡ್ಡಿ ಸರ್ವಾಸ ಬಾಗಿಲೆ ಅಸಲು ಗುಂಡ್ಲೆ ಅವಧಿ. ಇಷ್ಟು ಸೂತ್ರದ ಮೇಲೆ ನಿಮಗೆ ಬಡ್ಡಿ ದರ ಬಂದ್ಬಿಡ್ತದೆ. ನೋಡಿ, ಅಸಲು ಎಷ್ಟದ ನೋಡ್ರಿ? 100 ಅದ. ನೀವು ತಿಳ್ಕೊಂಡದ್ದು 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 160. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ಅಸಲು ಎಷ್ಟು ತಿಳ್ಕೊಂಡ್ರಿ ನೀವು? 100 ತಿಳ್ಕೊಂಡ್ರಿ ಅಸಲ. ಆಮೇಲೆ ಅವಧಿ ಎಷ್ಟದ? 4 ವರ್ಷದ. ಈ 100 ಹೊತ್ತು 4 ಒಂದಲೇ 4 40 ಅಂದ್ರೆ ಎಷ್ಟು ಬಂತು? ದರ ಶೇಕಡಾ 40 ದರ ಬಂತು. ದರ ಬರೋಬ್ಬರಿ ಎಷ್ಟು? ಶೇಕಡಾ 40. ಮುಂದಿನ ಸಂಗತಿಗಳನ್ನು ಓದ್ಕೊಳ್ಳಿ. ಅದೇ ದರದಲ್ಲಿ ಓಕೆ, ಶೇಕಡಾ 40 ದರಲ್ಲಿ ಮೊಬೈಲಾಗಿನ 2 ಅಸಲು ಎಷ್ಟು ತಿಳ್ಕೊಂಡ್ರಿ ನೀವು? 100. ಮೊದಲು ಅಸಲು ನೀವು 100 ತಿಳ್ಕೊಂಡ್ರಿ. ಅಸಲು ಎಷ್ಟು ತಿಳ್ಕೊಂಡ್ರಿ? 100 ತಿಳ್ಕೊಂಡಿರಿ ನೀವು. ಈಗ ಎಷ್ಟು ತಿಳ್ಕೊಬೇಕು? 2 ಅಂದ್ರೆ ಅಸಲು 2 ಅಂತ ತಿಳ್ಕೊಬೇಕು. 200 ಅಂತ ತಿಳ್ಕೊಬೇಕು ಅಸಲು. ಯಾಕಂದ್ರೆ ಮೊದಲಿನ ಮೊಬೈಲಾಗದ ಏನಂದ? ಮೊಬೈಲಾಗೇನ 2 ಅಂದ. ನಾವು ಮೊಬೈಲಾಗೇನ 2. ಮೊಬೈಲ್ ಎಷ್ಟು ತಿಳ್ಕೊಂಡ್ರಿ ಇದ್ರಿ ನೀವು? ಮೊದಲು 100 ತಿಳ್ಕೊಂಡಿದ್ರಿ. 2 ಅಂದ್ರೆ 200 ತಿಳ್ಕೊರಿ. ಆಮೇಲೆ ಮೊಬೈಲಾಗೇನ 2 ಅದೇ ದರದಲ್ಲಿ ದರ ಬರೋಬ್ಬರಿ ಎಷ್ಟು? 40 ಶೇಕಡಾ. ಅದೇ ದರದಲ್ಲಿ ಅಂದ್ರೆ ಶೇಕಡಾ 40 ಹಚ್ಕೋರಿ. ಆಮೇಲೆ ಅವಧಿ ಬರೋಬ್ಬರಿ ಎಷ್ಟು? 2 ವರ್ಷ. ಅವಧಿ ಬರೋಬ್ಬರಿ 2 ವರ್ಷ. ಆಮೇಲೆ ಏನ್ ಕೇಳ್ಯಾನವ? ಆಗುವ ಸರಳ ಬಡ್ಡಿ ಎಷ್ಟು? ಇಷ್ಟು 3 ಸಂಗತಿ ಕೊಟ್ಟಾಗ ನೀವು ಸರಳ ಬಡ್ಡಿ ತಕ್ಕೋಬಹುದು. ಈಗ ಸರಳ ಬಡ್ಡಿ ಬರೋಬ್ಬರಿ ಎಷ್ಟು ನೋಡಿ. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ ಬಾಗಿಲೆ 100 ಗುಂಡ್ಲೆ 1.
ಬರೋಬರಿ. ಆಗುವ ಸರಳ ಬಡ್ಡಿ ಕೇಳ್ಯಾನಲ್ಲ. ಓಕೆ, ಅಸಲು ಎಷ್ಟದ? 200 ಅದ. ಅವಧಿ ಎಷ್ಟದ? 2 ವರ್ಷದ. ದರ 40 ಅದ. ಅಷ್ಟೇ ದರ ಅಂದ ನೋಡ್ರಿ ಅಂದಾನಿಲ್ಲ ಅಷ್ಟೇ ದರ 100 ಗುಂಡ್ಲೆ 1. ಇವೆರಡು ಸೊನ್ನೆ ಅದು ಇವೆರಡು ಸೊನ್ನೆ. 2 ಎಳೆ 4, 4 4 16. 1 ಸೊನ್ನೆ. ಮತ್ತೆ ಎಷ್ಟಂತ ಬಂತು? 160 ರೂಪಾಯಿ ಬಡ್ಡಿ. 160 ರೂಪಾಯಿ ಬಡ್ಡಿ ಎಲ್ಲದು ಉತ್ತರ ಕಂಡಿಡ್ರಿ. 160 ರೂಪಾಯಿ ಬಡ್ಡಿ ಎಷ್ಟು? ಬಿ. ಉತ್ತರ ಸಂಖ್ಯೆ ಬಿ. ನೋ, ಎಲ್ಲ ಒಂದೇ. 160 ರೂಪಾಯಿ ಬಡ್ಡಿ. ಸರಿಯಾಗಿ ನೀವು ತಿಳ್ಕೊಂಡದನ್ನ ಉತ್ತರ ಹಾಕ್ರಿ. ಸರಿಯಾಗಿ ತಿಳ್ಕೊಂಡು ಉತ್ತರವನ್ನು ಕಂಡು ಹಿಡಿದು ನೀವು ಉತ್ತರ ಕಂಡು ಹಿಡೀರಿ. ಬರೋಬರದಲ್ಲ? ಹಾಂ, ಇದನ್ನು ಇನ್ನೊಂದು ರೀತಿ ಒಳಗೂ ಮಾಡ್ಬೋದು. ನೀವು ಹೆಂಗೆ ಮಾಡ್ಬೋದು ಸ್ವಲ್ಪ ಕೊಟ್ಟ ತಿಳಿಸ್ಕೊಂಡು ನೋಡ್ರಿ. ಅಸಲು ಏನು ಇಲ್ಲ ಅಂದರೆ ಏನು ತಿಳ್ಕೊಬೇಕು? ಅಸಲು 1 ಅಂತ ತಿಳ್ಕೊರಿ. 1 ರೂಪಾಯಿ ಅಸಲಿಗೆ ನೋಡ್ರಿ, 1 ರೂಪಾಯಿ ಅಸಲಿಗೆ 1 ರೂಪಾಯಿ ಅಸಲಿಗೆ 4 ವರ್ಷಕ್ಕೆ 4 ವರ್ಷಕ್ಕೆ ದರ ಏನೂ ಕೊಟ್ಟಿಲ್ಲ ಅಂದ್ರೆ ಒಂದು ದರಕ್ಕೆ ಹಿಂಗೆ ತಿಳ್ಕೊಬೇಕು. ಒಂದು ದರಕ್ಕೆ ಎಷ್ಟು? 160 ರೂಪಾಯಿ ಬಡ್ಡಿ. 160 ರೂಪಾಯಿ ಬಡ್ಡಿ. ಅಸಲದ 2ರಷ್ಟು. 2ರಷ್ಟು ಅಸಲಿಗೆ ಅಂದ್ರೆ 2 ರೂಪಾಯಿ ಅಸಲಿಗೆ. ಅವಧಿ ಎಷ್ಟದ ನೋಡ್ರಿ? 2 ವರ್ಷ ಅವಧಿಗೆ. 2 ವರ್ಷ ಅವಧಿಗೆ ದರ ಎಷ್ಟದ? ಅಷ್ಟೇ ದರಕ್ಕೆ. ದರ ಒಂದೇ ಅದ. ಆಗುವ ಬಡ್ಡಿ ಎಷ್ಟು? ಇದು ಮ್ಯಾಲೆ ಇಲ್ಲಿ ಇಷ್ಟಾಗಿ ಹೆಚ್ಚಿರ್ತಾನೋ ನೋಡ್ರಿ. ಚೆನ್ನಾಗಿ ನೋಡ್ಕೊ. 2 2 160. 2 2 ಗುಂಡ್ಲೆ 160. 2 2 1 160. 1 ಗುಂಡ್ಲೆ 4. 1 ಗುಂಡ್ಲೆ 4. 1 ಗುಂಡ್ಲೆ 4 ಗುಂಡ್ಲೆ 1. ನೋಡ್ರಿ ಹೆಂಗೆ ಚೆನ್ನ. 1 ರೂಪಾಯಿ ಅಸಲಿಗೆ 4 ವರ್ಷಕ್ಕೆ ಒಂದು ದರಕ್ಕೆ 160 ರೂಪಾಯಿ ಬಡ್ಡಿ. ಆದರೆ ಮೊಬೈಲಾಗದ 2ರಷ್ಟು ಏನಂದ ನೋಡ್ರಿ. 1 ಅಸಲು 1 ಮೊಬೈಲಾಗ ಎಷ್ಟು ತಿಳ್ಕೊಂಡ್ರಿ? 1 ರೂಪಾಯಿ ಅಂತ ತಿಳ್ಕೊಂಡಿರಿ. 1 ರೂಪಾಯಿ ಅಂತ ತಿಳ್ಕೊಂಡ್ರಿ ಅಸಲ. 4 ವರ್ಷಕ್ಕೆ ದರಾನು ಇಲ್ಲ ಕೊಟ್ಟಿಲ್ಲ ಅಂದ್ರೆ ಒಂದು ದರಕ್ಕೆ ಅಂತ ತಿಳ್ಕೊರಿ. ಬರೋಬ್ಬರಿ 160 ರೂಪಾಯಿ ಬಡ್ಡಿ ಆತು. 1 ರೂಪಾಯಿ ಅಸಲಿಗೆ 4 ವರ್ಷಕ್ಕೆ ಒಂದು ದರಕ್ಕೆ 160 ರೂಪಾಯಿ ಬಡ್ಡಿ ಆತು. ಅಸಲದ 2ರಷ್ಟು ಅಂದ್ರೆ 2 ರೂಪಾಯಿ ಅಸಲಿಗೆ 2 ವರ್ಷಕ್ಕೆ ಅದೇ ದರ ಅಂದ್ರೆ ನೀವು ಒಂದೇ ದರ ಹಚ್ಕೋಬೇಕು. ಯಾಕೆ 2ರಷ್ಟು ದರ ಅಂದಿಲ್ಲ, ಮೊಬೈಲ್ ಅದೇ ದರದಲ್ಲಿ ಅಂದ. ಅದೇ ದರದಲ್ಲೇ ದರ 1 ಹಚ್ಕೋರಿ. ಬರೋಬ್ಬರಿ ಇದು ಮೇಲೆ ನೋಡ್ರಿ. 2 2 1 2 2 1 2 2 1 60. ಇನ್ನೊಂದು ಹಚ್ಬೇಕನ್ನ 160. 2 2 1 60. 2 2 1 160. ಸರ್ವಸ್ವಾಗಲಿ. ಯಾವ ಹಚ್ಚಬೇಕು ಈಗ ಪದಗಳನ್ನು ನೋಡ್ರಿ. ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. 1 4 1 ಹಚ್ಚಿಬಿಡ್ಬೇಕು. 1 4 1 1 4 1. 4 1 4 40 ನೋಡಿ. 2 2 4 4 4 16. ಇದು 160 ರೂಪಾಯಿ ಬಡ್ಡಿ ಬಂತು. ಉತ್ತರ ಸಂಖ್ಯೆ ಬಿ. ಇದು ಶಾರ್ಟ್ ಮೆಥಡ್. ಹಿಂಗೂ ಹಚ್ಕೋಬಹುದು. ಇದು ರೀತಿ ಪ್ರಕಾರ ಲೆಕ್ಕ ತಿಳಿತದಿದು. ಅದೇನದಲ್ಲ ಆ ಗಣಿತಗಳನ್ನು ನೀವೇನು ಮಾಡಬೇಕು? ಸರಿಯಾಗಿ ಅಸಲು ಏನು ಇಲ್ಲ ಅಂದ್ರೆ 1 ಅಂತ ತಿಳ್ಕೊಬೇಕು. ಅವಧಿ 4 ವರ್ಷ. ದರ ಏನು ಕೊಟ್ಟಿಲ್ಲ ಅಂದ್ರೆ 1 ತಿಳ್ಕೊರಿ. ಅಂದ್ರೆ ಎಷ್ಟಾಗ್ಯದ? 160 ರೂಪಾಯಿ ಬಡ್ಡಿ ಅಂತಾನ. ಹಿಂದಿನ ಅಸಲದ 2ರಷ್ಟು ಅಂದಾನ. ಇದಕ್ಕೆ ಮೊಬೈಲಾಗ ಅಂತಾರೆ. ಮೊಬೈಲಾಗದ 2ರಷ್ಟು 2 ವರ್ಷ ಅವಧಿಗೆ ಅಥವಾ ಅರ್ಧದಷ್ಟು ಅವಧಿಗೆ ಅನ್ಬೋದು. 2ರಷ್ಟು ಅವಧಿಗೆ
ಒಂದು ದರಕ್ಕೆ ದರ ಎಷ್ಟದ ಒಂದೇ ಅದ ಅಷ್ಟೇ ದರಕ್ಕೆ ಅಂದಾನ ಒಂದು ಹಚ್ಕೋರಿ ಬಡ್ಡಿ ಎಷ್ಟು 1 2 3 4 ಮೇಲೆ 1 2 3 4 ಇವು ಏನವಲ್ಲ 1 2 3 ತಳಗ ಬರೋಬರಿ 160 ರೂಪಾಯಿ ಬಡ್ಡಿ. ನೋಡಿ ಇಂಥ ಗಣಿತಗಳು ಅವಾಗ ನವೋದಯದಾಗ ಬೀಳುತ್ತಿದ್ದು. ಇಂಥ ಗಣಿತಗಳನ್ನು ಕಲಿಬೇಕು. ನೀವು ಸುಮ್ಮನೆ ನೋಡಿ ಕಲಿಯಿರಿ, ಪರೀಕ್ಷೆಗೆ ಬೀಳಂಗಿಲ್ಲ ಅಂತೆಲ್ಲ ಬಿಡ್ಲಿಕ್ಕೆ ಹೋಗಬಾರ್ದು. ಶಣೆತನ ಜಾಸ್ತಿ ಬೇಕಂದ್ರೆ ಗಣಿತಗಳನ್ನು ನೀವು ನವೋದಯ ಪೇಪರ್ ಮುಗಿದಿಂದ ಈ ಗಣಿತಗಳನ್ನು ಮತ್ತೆ ನೀವು ಟ್ಯೂಷನ್ ಹೇಳಿಸ್ಬೋದು. ಯಾಕಂದರೆ ಅತಿ ಬೇಗನೆ ನವೋದಯ ತೊಗೊಂಡಾರಲ್ಲ, ಅವಾಗ ನೀವೇನು ಮಾಡಬೇಕು, ಅವ್ರು ಎಷ್ಟು ಕೇಳಿರ್ತಾರೆ ಅಷ್ಟು ಸಿಲೆಬಸ್ಸನ್ನು ಪರ್ಫೆಕ್ಟಾಗಿ ಮುಂದೆ ನಿಮ್ಮ ನವೋದಯ ಮುಗಿದಿಂದ ಮತ್ತೆ ನೀವು ಕೋಚಿಂಗ್ ಕ್ಲಾಸ್ಗೆ ಹೋಗಿ ಇದನ್ನು ಹೆಚ್ಚಿನ ಅಭ್ಯಾಸ ಕಲ್ತೀರಿ ಅಂದರೆ ನಾಳೆ ನೀವು CET ಪರೀಕ್ಷೆದಾಗ ಈಜಿ ಪಾಸ್ ಆಗ್ತೀರಿ. ಚೆಂದಂಗೆ ಫೇರ್ದಾಗ ಬರ್ಕೊಡ್ರಿ, ನೀಟಾಗಿ ಬರ್ಕೊಡ್ರಿ.